ನಾನು ನಾಗರಾಜ್ ಸಿದ್ದಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ ಹಾಗೂ ರಾಜ್ಯ ಸರ್ಕಾರ ವಿರುದ್ಧನೂ ಕೂಡ ಅವರು ದೇಶವ್ಯಾಪ್ತಿಯಲ್ಲಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ಅವರಿಗೆ ವೇತನವನ್ನ ಏನೋ ಕಡಿತ ಮಾಡ್ತಾ ಇದ್ದಾರಂತೆ. ಮತ್ತೆ ಸಮಯಕ್ಕೆ ತಕ್ಕಂತೆ ವೇತನ ಬರ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಈಗಾಗಲೇ ನಾವು ಚಿಕ್ಕ ಮಕ್ಕಳಿದ್ದಾವಾಗ ಅವರು ಏನು ತಾಯಿಯ ನಂತರ ಎರಡನೇ ಸ್ಥಾನವನ್ನ ಅವರೇ ತುಂಬ್ತಾರೆ. ಯಾಕಂತ ಅಂಗನವಾಡಿ ಕರ್ಕೊಂಡು ಹೋಗುವಂಥದ್ದು, ಕೈ ಹಿಡಿದು ಕರ್ಕೊಂಡು ಹೋಗುವಂಥ ಪ್ರತಿಯೊಬ್ಬರ ಮಕ್ಕಳಿಗೆ ಅದನ್ನು ಕೂಡ ಅವರೇ ಮಾಡ್ತಾರೆ. ಅವರಿಗೆ ಈಗ ಸರ್ಕಾರ ಏನು ಅದಕ್ಕೆ ಅವ್ರಿಗೆ ಕಡೆಗಣಿಸ್ತಾ ಇದೆ. ಯಾಕಂದ್ರೆ ಅವರಿಗೆ ಯೋಗ್ಯವಾದ ವೇತನವನ್ನು ಕೊಡಬೇಕು. ಬಾಕಿರೆಲ್ಲ ನೋಡಿದ್ರೆ ಏನು ನಮ್ಮ ಪ್ರೊಫೆಸರು ಮತ್ತೆ ಇವರು ಬ್ಯಾಂಕ್ ಮ್ಯಾನೇಜರು ಅವರೆಲ್ಲ ಲಕ್ಷಗಟ್ಟಲೆ ರೂಪಾಯಿ ಸ್ಯಾಲ್ರಿ ತಗೊಳ್ತಾರೆ, ಲಕ್ಷ ಹತ್ರ. ಇವರಿಗೆ ಒಂದು ಸ್ಯಾಲ್ರಿ ಕೊಡುವಲ್ಲಿ, ಒಂದು ವೇತನ ಕೊಡುವಲ್ಲಿ ಸರ್ಕಾರದ ಈ ದ್ವಂದ್ವ ನೀತಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂತ ಕೇಳಿದ್ರೆ ಹಳ್ಳಿ ಭಾಗದಲ್ಲಿ ಕೂಡ ಪಾಪ ಅವರು ಒಳ್ಳೆ ರೀತಿಯ ಒಂದು ಸೇವೆಯನ್ನ ಕೊಡ್ತಾರೆ. ಮತ್ತೇನಂತ ಕೇಳಿದ್ರೆ ಮಕ್ಕಳನ್ನ ಹಳ್ಳಿ ಕಡೆಯಿಂದ ಎಲ್ಲೆಲ್ಲೆಲ್ಲ ಇದ್ರು ಕರ್ಕೊಂಬರುವಂಥದ್ದು, ಅದನ್ನೆಲ್ಲ ಕೂಡ ಒಂದು ಒಳ್ಳೆ ರೀತಿ ಸೇವೆಯನ್ನು ಕೊಡ್ತಾರೆ. ಅವರಿಗೆ ವೇತನವನ್ನು ಕೂಡ ಹೆಚ್ಚಿಸಬೇಕು. ಯಾಕಂತ ಕೇಳಿದ್ರೆ ಎಲ್ಲ ಸಾಮಗ್ರಿಗಳ ಒಂದು ದರ ಕೂಡ ಹೆಚ್ಚಳ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನ ಈಗಾಗಲೇ ಅವರ ಹೋರಾಟಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ.